ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನೆಲ್. ಕ್ವಿಕ್ಕಾಗಿ ಸಿಂಪಲ್ಲಾಗಿ ತರಕಾರಿ ಪಲಾವ್ ಮಾಡೋದು ನೋಡೋಣ. ಯಾವುದೇ ಮಸಾಲೆ ರುಬ್ದಿರ ತುಂಬ ಸುಲಭವಾಗಿ ಮಾಡ್ಕೋಬೋದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮಗೆ ಟೈಮ್ ಇಲ್ಲ ಅನ್ನೋರು ರಾತ್ರಿನೇ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ 10 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ಅಷ್ಟೊಂದು ಸುಲಭವಾಗಿ ಮಾಡ್ಕೋಬೋದು. ಮಾಡೋದು ನೋಡೋಣ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಕಿ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಟೊಮಾಟೊ ಹಾಕಿ ತರಕಾರಿ ಕಟ್ ಮಾಡಿರೋ ತರಕಾರಿ ಹಾಕೋದು. ತರಕಾರಿ ಕ್ಯಾರೆಟು, ಬೀನ್ಸು, ನೌಕೋಲು, ಮುಲ್ಲಂಗಿ ತೊಗೊಂಡಿದ್ದೀನಿ. ಇವೆಲ್ಲ ಹಾಕಿ ಸ್ವಲ್ಪ ಅರಿಶಿನ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಟೀ ಸ್ಪೂನು ಬಿರಿಯಾನಿ ಮಸಾಲೆ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಅಂಟತ್ತೆ. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ತರಕಾರಿ ಎಲ್ಲ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ನೀರು ಕುದಿ ಬಂದಾಗ ಅಕ್ಕಿ ಹಾಕಿರೋದು. ಅಕ್ಕಿ ಹಾಕಿ ಈ ಹದದಲ್ಲಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋದು. ಸ್ವಲ್ಪ ನೀರು ಬಾಯಿಗೆ ಹಾಕ್ಕೊಂಡು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಜಲ್ ಹಾಕ್ಸಿರೋದು. ನಾನು ಹೈ ಫ್ಲೇಮಲ್ಲಿ 1 ವಿಜಲ್ಲು, ಸಿಮ್ಮಲ್ಲಿಟ್ಟು 1 ವಿಜಲ್ ಹಾಕ್ಸಿದ್ದೀನಿ. ನೋಡಿ, ಕರೆಕ್ಟಾಗಿ ತರಕಾರಿ, ನೀರು ಎಲ್ಲ ಸರೋಗಿದೆ. ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ, ಕಾಲಿಲ್ಲ, ಕರೆಕ್ಟಾಗಿ ಆಗಿದೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.